ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣ 10 ಆರೋಪಿಗಳಿಗೆ ಅವಳಿ ಜೀವಾವಧಿ ಶಿಕ್ಷೆ. ಶಾಸಕ ಕೆವಿ ಕುಂಜಿರಾಮನ್ ಸೇರಿದಂತೆ 4 ಮಂದಿಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣದ ಗೂಢಾಲೋಚನೆಯ ವಿಷಯದಲ್ಲಿ ಮರು ತನಿಖೆ ನಡೆಸಬೇಕು. ಸಂಸದ ರಾಜಮೋಹನ್ ಉಣ್ಣಿತ್ತಾನ್. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣ ಖುಲಾಸೆಗೊಳಿಸಲಾದ 10 ಆರೋಪಿಗಳಿಗೂ ಶಿಕ್ಷೆ ಲಭಿಸಬೇಕೆಂದು ಕುಟುಂಬಸ್ಥರು. ಕೇಳುಗುಂಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ರೇಖಾ ಫಲಕ ಪ್ರತಿಷ್ಠೆ ನಡೆಯಿತು ಭಕ್ತಿಪೂರ್ವಕವಾಗಿ. ಮುಚ್ಚಲಾಯಿತು ಹದಗೆಟ್ಟ ಕಾಸರಗೋಡು ಮದೂರು ರಸ್ತೆ ಕೋಟೆಕಡಿ ರಸ್ತೆಯಲ್ಲಿನ ಹೊಂಡಗಳನ್ನು ನಿಟ್ಟುಸಿರು ಬಿಡುವಂತಾಗಿದೆ ಪ್ರಯಾಣಿಕರು. ವಾರ್ತೆಗಳು ವಿವರವಾಗಿ. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣದಲ್ಲಿ 10 ಆರೋಪಿಗಳಿಗೆ ಅವಳಿ ಜೀವಾವಧಿ ಶಿಕ್ಷೆ, 1 ರಿಂದ 8 ರವರೆಗಿನ ಆರೋಪಿಗಳಿಗೆ ಹಾಗೂ 10ನೇ ಆರೋಪಿಗೆ ಎರ್ನಾಕುಳಂ ಸಿಬಿಐ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ಶಾಸಕ ಕೆವಿ ಕುಂಜಿರಾಮನ್ ಸೇರಿದಂತೆ 4 ಮಂದಿಗೆ ನ್ಯಾಯಾಲಯ 5 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಿದೆ. ರಾಜಕೀಯದಲ್ಲಿ ಭಾರೀ ಸದ್ದು ಮಾಡಿದ ಪೆರಿಯಾರ್ ಜೋಡಿ ಕೊಲೆ ಪ್ರಕರಣದಲ್ಲಿ 10 ಆರೋಪಿಗಳಿಗೆ ಅವಳಿ ಜೀವಾವಧಿ ಶಿಕ್ಷೆ, 1 ರಿಂದ 8 ರವರೆಗಿನ ಆರೋಪಿಗಳಿಗೆ ಹಾಗೂ 10-15ನೇ ಆರೋಪಿಗಳಿಗೆ ಎರ್ನಾಕುಳಂ ಸಿಬಿಐ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ಮೊದಲನೇ ಆರೋಪಿ ಎ ಪೀತಾಂಬರನ್ ಸೇರಿದಂತೆ 10 ಮಂದಿಯ ವಿರುದ್ಧ ಅವಳಿ ಜೀವಾವಧಿ ಶಿಕ್ಷೆ ವಿಧಿಸಿರುವುದು. 1 ರಿಂದ 8 ರವರೆಗಿನ ಆರೋಪಿಗಳಾದ ಎ ಪೀತಾಂಬರನ್, ಸಜಿ ಸಿ ಜಾರ್ಜ್, ಕೆಎಂ ಸುರೇಶ್, ಕೆ ಅನಿಲ್ ಕುಮಾರ್, ಜಿಜಿನ್, ಆರ್ ಶ್ರೀರಾಗ್, ಎ ಅಶ್ವಿನ್, ಸುಬೀಶ್, 10ನೇ ಆರೋಪಿ ಟಿ ರಂಜಿತ್, 15ನೇ ಆರೋಪಿ ಎ ಸುರೇಂದ್ರನ್ ಎಂಬಿವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುವುದು. 6 ವರ್ಷಗಳ ಸುದೀರ್ಘ ಕಾನೂನು ಹೋರಾಟ, 20 ತಿಂಗಳ ವಿಚಾರಣೆಯ ನಂತರ ತೀರ್ಪು ಬಂದಿರುವುದು. ಮಾಜಿ ಶಾಸಕ ಕೆವಿ ಕುಂಜಿರಾಮನ್ ಸೇರಿದಂತೆ 4 ಆರೋಪಿಗಳಿಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. 4ನೇ ಆರೋಪಿ ಕೆ ಮಣಿಕಂಠನ್, 20ನೇ ಆರೋಪಿ ಮಾಜಿ ಶಾಸಕ ಕೆವಿ ಕುಂಜಿರಾಮನ್, 21ನೇ ಆರೋಪಿ ರಾಘವನ್ ವೇಳುತೋಳಿ, 22ನೇ ಆರೋಪಿ ಕೆವಿ ಭಾಸ್ಕರನ್ ಎಂಬಿವರಿಗೆ 5 ವರ್ಷ ಜೈಲು ಶಿಕ್ಷೆ ವಿಧಿಸಿರುವುದು. ಪ್ರಕರಣದಲ್ಲಿ 14 ಆರೋಪಿಗಳು ಅಪರಾಧಿಗಳು ಎಂದು ಎರ್ನಾಕುಲಂನ ಸಿಬಿಐ ವಿಶೇಷ ನ್ಯಾಯಾಲಯ ಈ ಹಿಂದೆ ಪತ್ತೆ ಮಾಡಿತು. ಪ್ರಕರಣದ 9, 11, 12, 13, 16, 17, 18, 19, 23, 24 ಎಂಬ ಆರೋಪಿಗಳನ್ನು ಅಪರಾಧಿಗಳು ಅಲ್ಲ ಎಂದು ನ್ಯಾಯಾಲಯ ಖುಲಾಸೆಗೊಳಿಸಿದೆ. 1ನೇ ಆರೋಪಿ ಎ ಪೀತಾಂಬರನ್ ಸೇರಿದಂತೆ 10 ಆರೋಪಿಗಳ ವಿರುದ್ಧ ಕೊಲೆ, ಗೂಢಾಲೋಚನೆ ಮುಂತಾದ ಅಪರಾಧಗಳನ್ನು ಪತ್ತೆ ಮಾಡಲಾಗಿದೆ. 10ನೇ ಆರೋಪಿ ಟಿ ರಂಜಿತ್, 15ನೇ ಆರೋಪಿ ಎ ಸುರೇಂದ್ರನ್ ಎಂಬಿವರು ಈ ಅಪರಾಧಗಳಿಗೆ ಹೊರತಾಗಿ ಸಾಕ್ಷಿ ನಾಶಪಡಿಸಿರುವುದಾಗಿ ಹಾಗೂ ಆರೋಪಿಗಳನ್ನು ರಕ್ಷಿಸಿರುವುದಾಗಿ ನ್ಯಾಯಾಲಯ ಪತ್ತೆ ಮಾಡಿದೆ. ಕೆವಿ ಕುಂಜಿರಾಮನ್ ಸೇರಿದಂತೆ 4 ಆರೋಪಿಗಳ ವಿರುದ್ಧ ಪೊಲೀಸ್ ಕಸ್ಟಡಿಯಿಂದ ಆರೋಪಿಯನ್ನು ನ್ಯಾಯಾಲಯಕ್ಕೆ ಕೊಂಡು ಹೋಗಿರುವುದಾಗಿ ಅಪರಾಧ ಹೇರಲಾಗಿದೆ. ಸಿಪಿಎಂ ಮುಖಂಡರು ಸೇರಿದಂತೆ ಪ್ರಕರಣದಲ್ಲಿ 24 ಆರೋಪಿಗಳಿದ್ದಾರೆ. ಮೊದಲು ಲೋಕಲ್ ಪೊಲೀಸ್, ನಂತರ ಕ್ರೈಂ ಬ್ರಾಂಚ್, ಕೊನೆಗೆ ಸಿಬಿಐ ಪ್ರಕರಣ ವಿಚಾರಣೆ ನಡೆಸಿರುವುದು. ಕಲ್ಯೂಡ್ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಕೃಪೇಶ್ ಹಾಗೂ ಶರತ್ ಲಾಲ್ ಅನ್ನು 2019 ಫೆಬ್ರವರಿ 17ರಲ್ಲಿ ಕೊಲೆ ಮಾಡಿರುವುದು. ಕೃಪೇಶ್ ಘಟನಾ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಶರತ್ ಲಾಲ್ ಮೃತಪಟ್ಟಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಪ್ರಕರಣದ ಗೂಢಾಲೋಚನೆಯ ವಿಷಯದಲ್ಲಿ ಮರು ತನಿಖೆ ನಡೆಸಬೇಕೆಂದು ಸಂಸದ രാജ്മോഹൻ ഉണ്ണിത്താൻ. ഇപ്പോൾ വിധി പുറത്തു വന്നിരിക്കുന്നു. 14 പ്രതികളിൽ 10 പ്രതികൾക്ക് ഇരട്ട ജീവപര്യന്തം. ഞങ്ങൾ വധശിക്ഷയാണ് പ്രതീക്ഷിച്ചത്, വധശിക്ഷയാണ് കിട്ടുമെന്ന് ഞങ്ങളെല്ലാം കരുതിയത്. അത്ര വലിയ കുറ്റമാണ് അവർ ചെയ്തത്. പക്ഷേ ഇരട്ട ജീവപര്യന്തം കൊടുത്തു. ആ ഇരട്ട ജീവപര്യന്തം കൊടുത്ത കാര്യത്തിൽ ഞങ്ങൾക്ക് തൃപ്തിയുണ്ട്. പരിപൂർണമായി തൃപ്തിയുണ്ടോ എന്ന് ചോദിച്ചാൽ വധശിക്ഷ പ്രതീക്ഷ ആളുകൾക്ക് ഇരട്ട ജീവപര്യന്തം കിട്ടിയാൽ, പക്ഷേ ഇരട്ട ജീവപര്യന്തത്തിൽ ഞങ്ങൾ സംതൃപ്തരാണ്. പൂർണ്ണ തൃപ്തിയില്ല എങ്കിൽ പോലും സംതൃപ്തരാണ്. മാത്രമല്ല, ഇതിനകത്ത് 4 പ്രതികൾ ഉന്നതന്മാരാണ്. ഒരാൾ XMLA 2 പ്രാവശ്യം, ഒരാൾ ബ്ലോക്ക് പഞ്ചായത്ത് പ്രസിഡന്റ്. വെളുത്തോളി രാഘവനും വെളുത്തോളി ഭാസ്കരനും ഏരിയ കമ്മിറ്റിയുടെ നേതാക്കന്മാർ, ഇവിടെ ലോക്കൽ കമ്മിറ്റി നേതാക്കന്മാർ എല്ലാം പാർട്ടിക്കാരാണ്. സമൂഹത്തിൽ മാതൃകാപരമായി പ്രവർത്തിക്കേണ്ട ഒരു XMLA, ബ്ലോക്ക് പഞ്ചായത്ത് പ്രസിഡന്റ്, സമൂഹത്തിൻ്റെ റോൾ മോഡലായി പ്രവർത്തിക്കേണ്ട 4 നേതാക്കന്മാർ അധികാരത്തിൻ്റെ ധാർഷ്ട്യം, ധിക്കാരം, ഹുങ്കുപയോഗിച്ച്, ബലം പ്രയോഗിച്ച് പോലീസിൽ നിന്ന് പ്രതികളെ മോചിപ്പിച്ച് അവരുടെ തെളിവുകൾ മുഴുവൻ നശിപ്പിച്ചു. അപ്പം നശിപ്പിച്ചത് വളരെ ഗുരുതരമായ കുറ്റമാണ്. നാളെ കേരള രാഷ്ട്രീയത്തിൽ ഒരു മുൻ MLA യും ഒരു MLA യും ഇത്തരമൊരു കുറ്റകൃത്യത്തിന് കൂട്ടുനിൽക്കാൻ പാടില്ല.
അതുകൊണ്ട് അവർക്ക് മാതൃകാപരമായ ശിക്ഷയാണ് കൊടുക്കേണ്ടത്. അവരുടെ ശിക്ഷ കുറഞ്ഞുപോയി 5 കൊല്ലക്കാലം. 12 കൊല്ലം വരെ ശിക്ഷ കിട്ടാവുന്ന കുറ്റമാണ് അവർ ചെയ്തത്. അപ്പോൾ അവരെ സംബന്ധിച്ചിടത്തോളം അവരുടെ ശിക്ഷ കൂട്ടാനായി ഞങ്ങൾ എൻഹാൻസ്മെൻ്റ് അപ്പീൽ കൊടുക്കും. ഈ 4 പേരുടെ ശിക്ഷ കുറഞ്ഞുപോയി. ഇവർക്ക് 5 വർഷം പോരാ, ഇവർക്ക് 12 വർഷം വരെ ശിക്ഷ കിട്ടാനുള്ള കുറ്റമാണ് ചെയ്ത്. മാത്രമല്ല ഇത് സമൂഹത്തിനൊരു മെസ്സേജ് കൊടുക്കണം. ആർഗ്യുമെൻ്റ് നോട്ടിൽ പ്രതികളും പ്രതിഭാഗം വക്കീലുമായ CK ശ്രീധരൻ പറഞ്ഞു ഈ 4 പേര് പ്രതികളാണ്. ആരാണ്? ഈ അരുണ്, ശാസ്താ ഗംഗാധരൻ, വത്സരാജ്, വിക്രമൻ. ഈ 4 പേര് പ്രതികളാണ്. ഇവർക്ക് ഗൂഢാലോചനയിൽ പങ്കുണ്ട്. അപ്പോൾ ഗൂഢാലോചന കുറ്റം ശരിക്ക് ചാർജ് ചെയ്യാൻ പറ്റിയിട്ടില്ല, അന്വേഷിക്കാൻ പറ്റിയിട്ടില്ല. മാത്രമല്ല PPP മുസ്തഫ നടത്തിയ കൊലവിളി പ്രസംഗം, ഈ കൊച്ചുങ്ങളുടെ ചാരം കർമ്മം ചെയ്യാൻ പോലും കൊടുക്കില്ല എന്നാണ് PPP മുസ്തഫ പറഞ്ഞത്. ആ കൊലവിളി പ്രസംഗം ഞങ്ങൾ CBIക്ക് റിപ്പോർട്ട് ചെയ്തു. പക്ഷേ PPP മുസ്തഫ ഈ കേസിൽ പ്രതിയായിട്ടില്ല. അപ്പോൾ ഈ പറയുന്ന ആർഗ്യുമെൻ്റ് നോട്ടിൽ പ്രതിഭാഗം വക്കീൽ പറഞ്ഞ 4 പേര് ഞങ്ങൾ പ്രതികളാണെന്ന് തീർത്ത് പറഞ്ഞ 4 പേര്, പ്രതിഭാഗം അംഗീകരിച്ച 4 പേര്, അതുപോലെ PPP മുസ്തഫ അടക്കമുള്ള ആളുകൾ പ്രതിയായിട്ടില്ല. അപ്പോൾ അതുകൊണ്ട് ഒരു തുടരന്വേഷണം ഇക്കാര്യത്തിൽ വേണം. തുടരന്വേഷണം ഏത് കാര്യത്തിലാണ്? ഗൂഢാലോചനയുടെ കാര്യത്തിൽ മാത്രം. ಗೂಢಾಲೋಚನೆ ಕಾರ್ಯത്തിൽ തുടരന്വേഷണം വേണം. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣದಲ್ಲಿ ಖುಲಾಸೆಗೊಳಿಸಲಾದ 10 ಆರೋಪಿಗಳಿಗೂ ಶಿಕ್ಷೆ ಲಭಿಸಬೇಕೆಂದು ಕೊಲೆಯಾದ ಶರತ್ ಲಾಲ್ ತಂದೆ ಹಾಗೂ ಕೃಪೇಶ್ ಅವರ ಸಹೋದರಿ. പുറത്തു നിൽക്കുമ്പോൾ ഞങ്ങൾക്ക് ഇനിയും ഇവിടെ ആശങ്കയാണ്. കാരണം അവർ രക്ഷപ്പെട്ടു, അവർക്ക് ഇനി എന്ത് ചെയ്യാം? അവർക്ക് ഒന്നും പ്രശ്നങ്ങളില്ല. എത്ര തെറ്റ് ചെയ്ത് കഴിഞ്ഞാൽ രക്ഷപ്പെടാനുള്ള മാർഗം ഇവർ ഒപ്പിച്ചു വെച്ചിട്ടുണ്ടല്ലോ, CK ശ്രീധരനായാലും അതുപോലെ സർക്കാരും. അപ്പോൾ അതിൽ നിന്ന് ഇനി എത്ര തന്നെ നമ്മൾ വിഷമിച്ചാലും, എത്ര ത്യാഗം സഹിച്ചാലും, എത്ര സമ്പത്ത് നഷ്ടപ്പെട്ടാലും ഞങ്ങൾ ഈ പ്രതികളെ തടങ്കലിലാക്കും വരെ പൊരുതും. അതിന് യാതൊരു സംശയമില്ല. അതിനുവേണ്ടി ഹൈക്കോടതി വരെ ഞങ്ങൾ പോകും. അതിന് എല്ലാ നമ്മുടെ പ്രസ്ഥാനങ്ങളുടെയും, കോൺഗ്രസ് പ്രസ്ഥാനം, UDFൻ്റെയും നല്ലവരായ നാട്ടുകാരുടെയും എല്ലാം സന്മനസ്സുള്ള ഒരു വലിയൊരു സമൂഹം കേരളത്തിൽ നമ്മൾ പിന്നീട് ഉറപ്പുണ്ട്. ആ ഒരു ആത്മധൈര്യത്തോടും ആ ഒരു ചങ്കുറപ്പോടെ ഞങ്ങൾ ഇനിയും മുമ്പോട്ട് പോകും. അവരെ തടങ്കലിലടക്കും വരെ ഞങ്ങൾ ഈ പോരാട്ടം തുടരും. ആങ്ങളമാർക്ക് നീതി ലഭിച്ചു. 6 വർഷത്തെ പോരാട്ടത്തിൻ്റെ ഫലമാണ് ഇന്നുണ്ടായത്. ഒരുപാട് സന്തോഷമുണ്ട്. പക്ഷെ വെറുതെ വിട്ടവർക്കും ശിക്ഷ കിട്ടണം എന്നാണ് ആഗ്രഹിക്കുന്നത്. ಕೇಳುಗುಂದೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ರೇಖಾ ಫಲಕ ಪ್ರತಿಷ್ಠೆ ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೇಳುಗುಟ್ಟೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ 41ನೇ ವಾರ್ಷಿಕೋತ್ಸವ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಎಡನೀರುಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ರೇಖಾ ಫಲಕ ಪ್ರತಿಷ್ಠೆ ನಡೆಯಿತು. ಬೆಳಗ್ಗೆ ಗಣಪತಿ ಹೋಮ ನಡೆಯಿತು. ನಂತರ ಧಾರ್ಮಿಕ ಸಭೆ ನಡೆಯಿತು. ಎಡನೀರುಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ತಂತ್ರಿವರ್ಯರಾದ ಉಳಿಯ ವಿಷ್ಣು ಅಸ್ರ ಆಶೀರ್ವಚನ ನೀಡಿದರು. ಖಂಡಿತವಾಗಿಯೂ ಧರ್ಮ ಇನ್ನಷ್ಟು ಗಟ್ಟಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂತಹ ಕೆಲಸವನ್ನು ಇವತ್ತು ಶಬರಿಮಲೆ ಅದರಲ್ಲಿ ನೆಲೆಯಾಗಿರುವಂತಹ ಅಯ್ಯಪ್ಪ ಸ್ವಾಮಿ ಆ ಸೇವೆಯನ್ನು ಎಲ್ಲ ಭಕ್ತರಿಂದ ಕೂಡ ಮಾಡಿಸ್ತಾ ಇದ್ದಾನೆ. ಇವತ್ತು ಆ ಅಯ್ಯಪ್ಪ ಸ್ವಾಮಿಯ ಒಂದು ಸಾನ್ನಿಧ್ಯವನ್ನು ಹೊಂದಿ ಬಹಳ ಸುಂದರವಾಗಿ ನೂತನ ರಜತ ರೇಖಾ ಫಲಕ ಇವತ್ತಿಗೆ ಪ್ರತಿಷ್ಠಾಪನೆಗೊಂಡಿದೆ. ನಮಗೆ ನೋಡುವಾಗಲೇ ಬಹಳಷ್ಟು ಮನಸ್ಸಿಗೆ ಸಂತೋಷವಾಗ್ತದೆ. ಆ ರೀತಿಯಲ್ಲಿ ಇವತ್ತು ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡು ಈ ಪರಿಸರವನ್ನು ಎಲ್ಲ ಜನರು ಕೂಡ ಅದನ್ನು ಕಣ್ತುಂಬಿಕೊಂಡಿದ್ದಾರೆ. ಮುಖ್ಯವಾಗಿ ಇಂತಹ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ಹಿಂದೂಗಳಿಗೆ ಬಹಳಷ್ಟು ಒಂದು ವಿಶ್ವಾಸಕ್ಕೆ ಅರ್ಹವಾದ ಒಂದು ಕೇಂದ್ರವನ್ನು ಈ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇರುವಂತಹ ಇದರ ಎಲ್ಲ ಅಧ್ಯಕ್ಷರಾದ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅಮ್ಮು ರೈಚಟ್ಲ ಅಧ್ಯಕ್ಷತೆ ವಹಿಸಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಡಾಕ್ಟರ್ ಜಯದೇವ ಕಂಗಿಲ ಬಹುಮಾನ ವಿತರಿಸಿದರು. ಗಿರಿಧರ ಕಾಮತ್, ಗುರುಸ್ವಾಮಿಗಳಾದ ಬಾಲಕೃಷ್ಣ ಕೊರಗಪ್ಪ, ಶ್ರೀಧರ, ವಾಸು, ಪವನ್ ಕುಮಾರ್, ನವೀನ ಕುಮಾರಿ ಉಪಸ್ಥಿತರಿದ್ದರು. ಅಡ್ವೊಕೇಟ್ P ಮುರಳೀಧರನ್ ಸ್ವಾಗತಿಸಿ ಸಂದೇಶ್ ಧನ್ಯವಾದವಿತ್ತರು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹದಗೆಟ್ಟ ಕಾಸರಗೋಡು ಮದೂರು ರಸ್ತೆ, ಕೋಟಿಕಣಿ ರಸ್ತೆಯಲ್ಲಿನ ಹೊಂಡಗಳನ್ನು ಮುಚ್ಚಲಾಗಿದೆ. ಇದರಿಂದ ಹಲವು ದಿನದ ಪ್ರಯಾಣ ಸಮಸ್ಯೆ ದೂರವಾಗಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತಾಗಿದೆ.
ಹದಗೆಟ್ಟ ಕಾಸರಗೋಡು ಮಧೂರು ರಸ್ತೆಯಲ್ಲಿನ ಹೊಂಡಗಳನ್ನು ಮುಚ್ಚಲಾಗಿದೆ. ಹಲವಾರು ಬಸ್ಸುಗಳು ಸರ್ವಿಸ್ ನಡೆಸುವ, ಹಲವಾರು ವಾಹನಗಳು ಓಡುವ ರಸ್ತೆಯ ಹೊಂಡ ಗುಂಡಿಗಳ ಕುರಿತು ಕೋಟೆಕಣಿಯಲ್ಲಿ ಪಾದಚಾರಿ ರಸ್ತೆಯ ಸ್ಲ್ಯಾಬ್ ಹಾಳಾಗಿರುವುದರ ಬಗ್ಗೆ ಕೆಸಿಎನ್ ನ್ಯೂಸ್ ವರದಿ ಮಾಡಿತ್ತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಿಂದ ಕೋಟೆಕಣಿ ಮೂಲಕ ಮಧೂರಿಗೆ ಸುಲಭವಾಗಿ ಹಾದು ಹೋಗಲು ಸಾಧ್ಯವಿರುವ ರಸ್ತೆಯಲ್ಲಾಗಿದೆ ಸ್ಲ್ಯಾಬ್ ಹಾಳಾಗಿರುವುದು. ಇದು ಸುದ್ದಿಯಾಗುವುದರೊಂದಿಗೆ ಕೋಟೆಕಣಿ ಪಾದಚಾರಿ ರಸ್ತೆಯ ಹೊಂಡವನ್ನು ಹೊಸ ಸ್ಲ್ಯಾಬ್ನಿಂದ ಮುಚ್ಚಲಾಯಿತು. ಇದು ದ್ವಿಚಕ್ರ ವಾಹನ ಸೇರಿದಂತೆ ಪ್ರಯಾಣಿಕರಿಗೆ ನಿರಾಳವಾಗಿದೆ. ಮೀಪುಗುರಿ ಗವರ್ನಮೆಂಟ್ ಎಲ್ಪಿ ಶಾಲೆಯ ಮುಂಭಾಗದ ರಸ್ತೆಯ ಹೊಂಡಗಳನ್ನು ಮುಚ್ಚಲಾಗಿದೆ. ಚೂರಿಯಲ್ಲಿಯೂ ಹೊಂಡಗಳನ್ನು ಮುಚ್ಚಲಾಗಿದೆ. ಜಿಲ್ಲೆಯ ಪ್ರಮುಖ ಕ್ಷೇತ್ರವಾದ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರಕ್ಕೆ ತಲುಪುವ ಅನೇಕ ವಾಹನಗಳು ಹಾದು ಹೋಗುವ ರಸ್ತೆ ಇದಾಗಿದೆ. ರಸ್ತೆ ಹದಗೆಟ್ಟಿರುವುದು ಸ್ಥಳೀಯರ ಪ್ರತಿಭಟನೆಗೆ ಕಾರಣವಾಗಿತ್ತು. ಇದೀಗ ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡು ಹೊಂಡಗಳನ್ನು ಮುಚ್ಚಿರುವುದು ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಐಸಿಎಆರ್ ಸಿಪಿಸಿಆರ್ಐ ವತಿಯಿಂದ ಆಯೋಜಿಸುವ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನಕ್ಕೆ ಚಾಲನೆ ದೊರಕಿತು. ಜನವರಿ 5ರಂದು 109ನೇ ಸಂಸ್ಥಾಪನಾ ದಿನ ಆಚರಿಸುವುದರ ಅಂಗವಾಗಿ ಆಗಿತ್ತು ಕಾರ್ಯಕ್ರಮ. ಕಾಸರಗೋಡು ಐಸಿಎಆರ್ ಸಿಪಿಸಿಆರ್ಐ ವತಿಯಿಂದ ಜನವರಿ 5ರಂದು 109ನೇ ಸಂಸ್ಥಾಪನಾ ದಿನ ಆಚರಿಸುವುದರ ಅಂಗವಾಗಿ ಆಯೋಜಿಸುವ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನಕ್ಕೆ ಚಾಲನೆ ದೊರಕಿತು. ಐಸಿಎಆರ್ ಮಹಾನಿರ್ದೇಶಕ ಡಿಎಆರ್ಇ ಕಾರ್ಯದರ್ಶಿ ಡಾಕ್ಟರ್ ಹಿಮಾಂಶು ಪಾಠಕ್ ಉದ್ಘಾಟಿಸಿದರು. Nurturing an institute and keeping it relevant and more relevant for more than 100 years is not a small job. You might be knowing there are several institutes which were established and then after 25, 30, 50, 60 years closed. But this is the institute which is contributing in a very big way for last more than 100 years, and now, as many of our younger friends said, that probably this institute has to contribute even bigger, even more, even better in the changing scenario. ಈ ಸಂದರ್ಭ ಕೆವಿಕೆ ನೂತನ ಕಟ್ಟಡದ ಶಿಲಾನ್ಯಾಸ, ಮಲ್ಟಿ ಯುಟಿಲಿಟಿ ಹಬ್ನ ಉದ್ಘಾಟನೆ, ಭಾರತ ರತ್ನ ಎಂಎಸ್ ಸ್ವಾಮಿನಾಥನ್ ಸಮಿತಿ ಕೊಠಡಿಯ ಉದ್ಘಾಟನೆ ನಡೆಯಿತು. ಕಲ್ಪ ಅಗ್ರಿಟೆಕ್ ಎಕ್ಸ್ಪೋನ ಉದ್ಘಾಟನೆ ನಡೆಯಿತು. ಡಾಕ್ಟರ್ ವಿಬಿ ಪಟೇಲ್, ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯನ್, ಡಾಕ್ಟರ್ ಜೆ ದಿನಕರ ಅಡಿಗ, ಡಾಕ್ಟರ್ ಜಾರ್ಜ್ ನೀನನ್ ಮುಂತಾದವರು ಉಪಸ್ಥಿತರಿದ್ದರು. ಕಾಸರಗೋಡು ಐಸಿಆರ್ ಸಿಪಿಸಿಆರ್ಐ ನಿರ್ದೇಶಕ ಡಾಕ್ಟರ್ ಕೆವಿ ಹೆಬ್ಬಾರ್ ಸ್ವಾಗತಿಸಿ ಡಾಕ್ಟರ್ ವಿ ನೀರಾಳ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಡ್ಕ ಬ್ಲಾಕ್ ಪಂಚಾಯತ್ ನೇತೃತ್ವದಲ್ಲಿ ಫೇಮ್ 2025 ಎಂಬ ಹೆಸರಿನಲ್ಲಿ ಕೃಷಿ ಪ್ರದರ್ಶನ ಮಾರಾಟ ಮೇಳ ಜನವರಿ 4ರಿಂದ 12ರವರೆಗೆ ಪೌವಲ್ನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರಡ್ಕ ಬ್ಲಾಕ್ ಪಂಚಾಯತ್ ನೇತೃತ್ವದಲ್ಲಿ ಫೇಮ್ 2025 ಎಂಬ ಹೆಸರಿನಲ್ಲಿ ಕೃಷಿ ಪ್ರದರ್ಶನ ಮಾರಾಟ ಮೇಳ ಜನವರಿ 4ರಿಂದ 12ರವರೆಗೆ ನಡೆಯಲಿದೆ. ಪೌವಲ್ ಬೆಂಚ್ ಕೋರ್ಟ್ ಕಾರಡ್ಕ ಬ್ಲಾಕ್ ಪಂಚಾಯತ್ ಮೈದಾನದಲ್ಲಿ ನಡೆಯುವ ಮಾರಾಟ ಮೇಳವನ್ನು ಕ್ರೀಡಾ ಇಲಾಖೆ ಸಚಿವ ವಿ ಅಬ್ದುಲ್ ರೆಹಮಾನ್ ಉದ್ಘಾಟಿಸುವರು. ಕೃಷಿಯೇತರ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನಕ್ಕಾಗಿ 100ಕ್ಕೂ ಅಧಿಕ ಸ್ಟಾಲ್ಗಳನ್ನು ಇಲ್ಲಿ ಸಿದ್ಧಪಡಿಸಲಾಗಿದೆ. ವಿವಿಧ ಸರ್ಕಾರಿ ಹಾಗೂ ಸರ್ಕಾರೇತರ ಸ್ಟಾಲ್ಗಳು മേളದಲ್ಲಿ ഇರುತ್ತವೆ ಎಂದು പദാധികാരിಗಳು ತಿಳಿಸಿದರು. ഉദ്ഘാടനം ബഹുമാനപ്പെട്ട കായിക വകുപ്പ് മന്ത്രി ശ്രീ വി അബ്ദുൾ റഹ്മാനാണ് ഈ മേള ഉദ്ഘാടനം ചെയ്യുന്നത്. ഉദുമ MLA അഡ്വക്കേറ്റ് CH കുഞ്ഞുമ്പ് അധ്യക്ഷത വഹിക്കും. ബഹുമാനപ്പെട്ട ജില്ലാ കളക്ടർ, ജില്ലാ പഞ്ചായത്ത് പ്രസിഡന്റ്, ജനപ്രതിനിധികൾ ഉൾപ്പെടെയുള്ളവർ, അതുപോലെ തന്നെ ഈ കാർഷിക മേഖലയിലെ പ്രധാനപ്പെട്ട വ്യക്തിത്വങ്ങൾ, പത്മശ്രീ ഉൾപ്പെടെ നേടിയ നമ്മുടെ സത്യനാരായണ ബെളേരി ഉൾപ്പെടെയുള്ളവർ ഈ പരിപാടിയിൽ പങ്കെടുക്കുന്നുണ്ട്. 12-ാം തീയതി വൈകുന്നേരം 4 മണിക്ക് ഞാൻ നേരത്തെ സൂചിപ്പിച്ച കർഷക അവാർഡുണ്ട്. അവാർഡിൻ്റെ പ്രഖ്യാപനവും സമാപന സമ്മേളനവും 12-ാം തീയതി വൈകുന്നേരമാണ്. ബഹുമാനപ്പെട്ട MP രാജ്മോഹൻ ഉണ്ണിത്താനാണ് ആ സമാപന സമ്മേളനം ഉദ്ഘാടനം ചെയ്യുന്നത്. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸಿಜಿ ಮ್ಯಾಥ್ಯೂ, ಸ್ಥಾಯಿ ಸಮಿತಿ ಚೇರ್ಮನ್ ಬಿಕೆ ನಾರಾಯಣನ್, ಬಿಡಿಒ ಇನ್ಚಾರ್ಜ್ ಎನ್ಎ ಮಜೀದ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಹಿಳಾ ಸಾಹಸ್ ಕೇರಳ ಯಾತ್ರೆ ಶನಿವಾರ ಚೆರ್ಕಳದಲ್ಲಿ ಆರಂಭವಾಗಲಿದೆ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂಸದ ಕೆಸಿ ವೇಣುಗೋಪಾಲ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಿಂಸಾಚಾರ ಮತ್ತು ಭ್ರಷ್ಟಾಚಾರದಿಂದ ಕೂಡಿದ ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಮಹಿಳೆಯರ ಹೋರಾಟಕ್ಕೂ ಹಾಗೂ ಪ್ರತಿರೋಧಕ್ಕೂ ಚಾಲನೆ ನೀಡುವ ಮಹಿಳಾ ಸಾಹಸ್ ಕೇರಳ ಯಾತ್ರೆಯು ಜನವರಿ 4ರಂದು ಶನಿವಾರ ಕಾಸರಗೋಡಿನ ಚೆರ್ಕಳದಲ್ಲಿ ಪ್ರಾರಂಭವಾಗಲಿದೆ.
ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸಂಸದೆ ಅಡ್ವೊಕೇಟ್ ಜೆಬಿ ಮೇಹ್ತರ ನೇತೃತ್ವ ವಹಿಸುವ ಮಹಿಳಾ ಸಾಹಸ್ ಕೇರಳ ಯಾತ್ರೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂಸದ ಕೆಸಿ ವೇಣುಗೋಪಾಲ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. പിണറായി വിജയൻ സർക്കാരിൻ്റെ അക്രമത്തിൻ്റെയും അഴിമതിയുമുള്ള ഈ മുഖമുദ്രയുള്ള ഈ സർക്കാരിനെതിരെ സ്ത്രീകളുടെ ചെറുത്തുനിൽപ്പിൻ്റെയും പോരാട്ടത്തിൻ്റെയും തുടക്കമാണ് മഹിളാ സാഹസ് കേരള യാത്രയിലൂടെ ഉദ്ദേശിക്കുന്നത്. ജനുവരി 4-ാം തീയതി 3 മണിക്ക് ചേർക്കളയിൽ എഐസിസിയുടെ സംഘടനാ ചുമതല വഹിക്കുന്ന ജനറൽ സെക്രട്ടറി ശ്രീ കെ.സി. വേണുഗോപാൽ MP ഈ യാത്ര ഉദ്ഘാടനം ചെയ്യുകയും ഫ്ലാഗ് ഓഫ് ചെയ്യുകയും നടത്തുന്നതാണ്. KPCCയുടെ പ്രസിഡന്റ് ശ്രീ കെ. സുധാകരൻ, പ്രതിപക്ഷ നേതാവ് ശ്രീ VD സതീശൻ, AICC ജനറൽ സെക്രട്ടറി കേരളത്തിൻ്റെ ചാർജ് വഹിക്കുന്ന ശ്രീമതി ദീപാദാസ് മുൻഷി, UDF കൺവീനർ ശ്രീ MM ഹസൻ ഉൾപ്പെടെയുള്ള MP-മാർ, MLA-മാർ, KPCC നേതാക്കന്മാർ ഉൾപ്പെടെയുള്ളവർ ഇതിൽ ഉദ്ഘാടന സമ്മേളനത്തിൽ പങ്കെടുക്കുന്നതായിരിക്കും. ഈ യാത്രയുടെ ഉദ്ദേശ ലക്ഷ്യം എന്ന് പറയുന്നത് കേരളത്തിലെ സ്ത്രീകൾക്ക് അന്തസ്സോടെയും അഭിമാനത്തോടുകൂടിയും സുരക്ഷിതത്വ ബോധത്തോടുകൂടിയും ജീവിക്കാനുള്ള സാഹചര്യം ഉണ്ടാക്കുക എന്നുള്ളതാണ്. ಸುದ್ದಿಗೋಷ್ಠಿಯಲ್ಲಿ ಜೆಬಿ ಮೇಹ್ತರ್, ಮಿನಿ ಮೋಡ್, ರಜನಿ ರಮಾನಂದನ್, ಸಿಂಧು, ಮಿನಿ ಚಂದ್ರನ್, ಗೀತಾ ಕೃಷ್ಣನ್, ಧನ್ಯಾ ಸುರೇಶ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಬ್ರದರ್ಸ್ ಮಣಿಮುಂಡದ 30ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಸಮಾಪನಗೊಂಡಿತು. ಸಾಮಾಜಿಕ ಸಾಂಸ್ಕೃತಿಕ ಸೇವಾ ರಂಗದಲ್ಲಿ ಮಾದರಿ ಚಟುವಟಿಕೆಗಳನ್ನು ನಡೆಸುವ ಬ್ರದರ್ಸ್ ಮಣಿಮುಂಡದ 30ನೇ ವಾರ್ಷಿಕ ಕಾರ್ಯಕ್ರಮವಾದ ಮಣಿಮುಂಡ ಫೆಸ್ಟ್ ನಾಡಿಗೆ ಹಬ್ಬವಾಯಿತು. ಸಾಮಾಜಿಕ ಸಾಂಸ್ಕೃತಿಕ ಸೇವಾ ರಂಗದಲ್ಲಿ ಮಾದರಿ ಚಟುವಟಿಕೆಗಳನ್ನು ನಡೆಸುವ ಬ್ರದರ್ಸ್ ಮಣಿಮುಂಡದ 30ನೇ ವಾರ್ಷಿಕ ಕಾರ್ಯಕ್ರಮವಾದ ಮಣಿಮುಂಡ ಫೆಸ್ಟ್ ನಾಡಿನ ಹಬ್ಬವಾಯಿತು. ಕಳೆದ 3 ದಿನಗಳಿಂದ ಮಣಿಮುಂಡ ಶಾಲಾ ಮೈದಾನದಲ್ಲಿ ನಡೆದ ಫೆಸ್ಟ್ ಮಣಿಮುಂಡ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತು. ಸಾವಿರಾರು ಮಂದಿ ಫೆಸ್ಟ್ ಅನ್ನು ವೀಕ್ಷಿಸಲು ಆಗಮಿಸಿದ್ದರು. ಗುರುವಾರ ಮಣಿಮುಂಡ ಶಾಲಾ ಹಾಲ್ನಲ್ಲಿ ನಡೆದ ಸಮಾಪನ ಸಮ್ಮೇಳನವನ್ನು ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. ഈ പ്രദേശത്ത് നിന്ന് മൺമറഞ്ഞു പോയ ആൾവായി മൂസ ഹാജി, യൂസുഫ് ഹാജി, പ്രിയപ്പെട്ട ഉമ്പാച്ചയുടെ പേരിലുള്ള പുരസ്കാരങ്ങൾ, അതോടൊപ്പം കുട്ടികളുടെ മറ്റുള്ള മേഖലകളിൽ ജേതാക്കളായ കുട്ടികളെ ആദരിക്കുന്ന ഒരു ചടങ്ങാണ് ഇവിടെ വെച്ച് നടക്കുന്നത്. റെയിൽവേ സ്റ്റേഷൻ റോഡിൽ എപ്പോൾ കടന്നു വരുമ്പോഴും എൻ്റെ കുട്ടിക്കാലത്തെ ഓർമ്മകൾ മനസ്സിൽ കടന്നു പോകാറുണ്ട്. ഇന്നിവിടെ മൂസാജി ആൾവായുടെ ആ പുരസ്കാരം ഏറ്റുവാങ്ങുന്നത് എൻ്റെ പിതാവാണ്. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಿತು. ಸಾಮಾಜಿಕ ಸಬಲೀಕರಣಕ್ಕಾಗಿ ಇರುವ ಮೂಸಾ ಹಾಜಿ ಸ್ಮಾರಕ ಪ್ರಶಸ್ತಿ KM ಅಬೂಬಕರ್ ಅವರಿಗೆ, ಸೈಯದ್ ಯೂಸಫ್ ಹಾಜಿ ಸ್ಮಾರಕ ಸಮುದಾಯ ಅಭಿವೃದ್ಧಿ ಪ್ರಶಸ್ತಿ MK ಅಲಿ ಮಾಸ್ಟರ್ ಅವರಿಗೆ, ಜುಲ್ಫಿಕರ್ ಉಮ್ಮೈಚ ಸಾಮಾಜಿಕ ಸೇವೆಗಾಗಿ ಇರುವ ಪ್ರಶಸ್ತಿ ಅಬ್ದುಲ್ ರಾಶಿದ್ ಉಸ್ಮಾನ್ ಅವರಿಗೆ ಶಾಸಕ AKM ಅಶ್ರಫ್ ಪ್ರದಾನ ಮಾಡಿದರು. ನಂತರ ಮಣಿಮುಂಡ ಗ್ರಾಮದ ಅಭಿವೃದ್ಧಿ ವೀರರಾದ 12 ಮಂದಿಯನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ವಿವಿಧ ವಲಯಗಳಲ್ಲಿ ಸಾಧನೆ ಮಾಡಿದವರನ್ನು ಪದವೀಧರರನ್ನು ಸನ್ಮಾನಿಸಲಾಯಿತು. ಮೊಹಮ್ಮದ್ ಮುಷಬ್, ಓಸ್ಮಾನ್ ದಾವೂದ್, ಶಾಬಿರ್, ಉಬೈದುಲ್ಲಾ, ಅಬ್ದುಲ್ ಲತೀಫ್, ಮೊಹಮ್ಮದ್ ಅಫ್ರೀದ್, ಮೊಹಮ್ಮದ್ ಅಫ್ಜಲ್, ಅಬ್ದುಲ್ ಜಲೀಲ್ ಎಂಬುವರು ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ಪೂರಕಳಿ ಕಲಾ ಅಕಾಡೆಮಿ ಚೆರ್ವತ್ತೂರು ವಲಯ ಸಮ್ಮೇಳನ ಜನವರಿ 5ರಂದು ಕಾಲಿಕಡಂನಲ್ಲಿ ನಡೆಯಲಿದೆ. ಕರಕಕ್ಕಾವು ಭಗವತಿ ಕ್ಷೇತ್ರ ಸಭಾಂಗಣದಲ್ಲಿ ನಡೆಯುವ ಸಮ್ಮೇಳನಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕೇರಳ ಪೂರಕಳಿ ಕಲಾ ಅಕಾಡೆಮಿ ಚೆರ್ವತ್ತೂರು ವಲಯ ಸಮ್ಮೇಳನ ಜನವರಿ 5ರಂದು ಕಾಲಿಕಡಂನಲ್ಲಿ ನಡೆಯಲಿದೆ. ಪೂರಕಳಿ ರಂಗದಲ್ಲಿ ಸಕ್ರಿಯವಾಗಿರುವ ಒಳವರದಿಂದ ನೀಲೇಶ್ವರದವರೆಗಿರುವ 24 ಕ್ಷೇತ್ರ ಸೇರಿರುವ ಚೆರ್ವತ್ತೂರು ವಲಯದ 200ರಷ್ಟು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕರಕಕ್ಕಾವು ಭಗವತಿ ಕ್ಷೇತ್ರ ಸಭಾಂಗಣದಲ್ಲಿ ನಡೆಯುವ ಪ್ರತಿನಿಧಿ ಸಮ್ಮೇಳನವನ್ನು ಕೇರಳ ಪೂರಕಳಿ ಅಕಾಡೆಮಿ ಚೇರ್ಮನ್ ಕೆ. ಕುಂಜಿರಾಮನ್ ಉದ್ಘಾಟಿಸುವರು ಎಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಂ. ಶ್ರೀಧರನ್, ಸಿ.ಕೆ. ರಘುನಾಥ್, ಎನ್. ಅಪ್ಪು, ಪಿ. ಕುಮಾರನ್, ಪಿ.ಕೆ. ರವೀಂದ್ರನ್, ಪಿ.ವಿ. ಪ್ರಮೋದ್, ಮಾಮುನಿ ಸುರೇಶ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರಿಯಾರ್ ಜೋಡಿ ಕೊಲೆ ಪ್ರಕರಣ 10 ಆರೋಪಿಗಳಿಗೆ ಅವಳಿ ಜೀವಾವಧಿ ಶಿಕ್ಷೆ. ಶಾಸಕ ಕೆ.ವಿ. ಕುಂಜಿರಾಮನ್ ಸೇರಿದಂತೆ 4 ಮಂದಿಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ.
ಜೋಡಿ ಕೊಲೆ ಪ್ರಕರಣದ ಗೂಢಾಲೋಚನೆಯ ವಿಷಯದಲ್ಲಿ ಮರು ತನಿಖೆ ನಡೆಸಬೇಕು, ಸಂಸದ ರಾಜಮೋಹನ್ ಉಳ್ಳಿತ್ತಾನ್. ಪೆರಿಯ ಜೋಡಿ ಕೊಲೆ ಪ್ರಕರಣ ಖುಲಾಸೆಗೊಳಿಸಲಾದ 10 ಆರೋಪಿಗಳಿಗೂ ಶಿಕ್ಷೆ ಲಭಿಸಬೇಕೆಂದು ಕುಟುಂಬಸ್ಥರು. ಕೇಳುಗುಂಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ರೇಖಾ ಫಲಕ ಪ್ರತಿಷ್ಠೆ ನಡೆಯಿತು ಭಕ್ತಿಪೂರ್ವಕವಾಗಿ. ಮುಚ್ಚಲಾಯಿತು ಹದಗೆಟ್ಟ ಕಾಸರಗೋಡು ಮದೂರು ರಸ್ತೆ ಕೋಟೆಕಡಿ ರಸ್ತೆಯಲ್ಲಿನ ಹೊಂಡಗಳನ್ನು, ನಿಟ್ಟುಸಿರು ಬಿಡುವಂತಾಗಿದೆ ಪ್ರಯಾಣಿಕರು. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.